ಈ ಸಿನಿಮಾ ಏನಿದೆ ಇದು ನಮ್ಮನ್ನು ಒಂದು ವಿಚಾರದ ಬಗ್ಗೆ ಎರಡನೇ ಸಲ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಅದು ತುಂಬ ಡೆಪ್ತ್ ಆಗಿ. ಯಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಫೋಟೋ ಡೈರೆಕ್ಟೆಡ್ ಬೈ ಉತ್ಸವ್ ಗೋನ್ವರ್. ಇದನ್ನು ಪ್ರಕಾಶ್ ರಾಜ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಪ್ರೀಮಿಯರ್ ಶೋಗೆ ಇನ್ವೈಟ್ ಮಾಡಿದ್ರು, ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾಯಿತು. ಸೊ ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯ್ತು, ನನಗೇನು ಕಷ್ಟ ಆಯ್ತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫೋಟೋ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ರಾಯಚೂರಿನಲ್ಲಿ ಮಸ್ಕಿ ಅನ್ನೋ ಒಂದು ಹಳ್ಳಿಯಲ್ಲಿರೋ ಒಂದು ಬಡ ಕುಟುಂಬದಲ್ಲಿ ದುರ್ಗೆ ಅನ್ನೋ ಒಬ್ಬ 10 ವರ್ಷದ ಹುಡುಗ ಇರ್ತಾನೆ. ಮತ್ತು ಅವನಿಗೆ ಬೆಂಗಳೂರಿನಲ್ಲಿರೋ ವಿಧಾನಸೌಧ ನೋಡಿ ಅದರ ಮುಂದೆ ಫೋಟೋ ತೆಗೆಸ್ಕೋಬೇಕು, ಹಾಗೂ ಡಿ ಬಾಸ್ನ ಕೂಡ ನೋಡೋ ಆಸೆ. ಈ ಆಸೆಯಿಂದ ಅವನು ಬೆಂಗಳೂರಿಗೆ ಬರ್ತಾನೆ. ಆದರೆ ಆವಾಗ ಲಾಕ್ಡೌನ್ ಅನೌನ್ಸ್ ಆಗಿಬಿಡುತ್ತೆ. ಆಮೇಲೆ ಏನಾಯಿತು, ಬೆಂಗಳೂರಿನಲ್ಲಿ ಯಾರಿದ್ರು, ಅವ್ರ ಜೊತೆ ಇವನು ಮಸ್ಕಿಗೆ ಬಂದನಾ ಇಲ್ವಾ, ಹೇಗೆ ಬಂದ ಅನ್ನೋದೇ ಈ ಸಿನಿಮಾದ ಕತೆ. ಸಿನಿಮಾದಲ್ಲಿ ನನಗಿಷ್ಟ ಆಗಿದಂದರೆ ಇಲ್ಲಿ ತೋರಿಸಿರೋ ವಿಚಾರಗಳು. ಚಿಕ್ಕ ಹುಡುಗನ ಆಸೆ, ಆ ಹುಡುಗನ ಮೇಲೆ ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಪ್ರೀತಿ, ಅವರ ಅಪ್ಪನಿಗೆ ಅವನ ಮಗನ ಮೇಲಿರೋ ಕಾಳಜಿ, ಆ ಎಲ್ಲ ಪಾತ್ರಗಳ ಮುಗ್ಧತೆ, ಮಾನವೀಯತೆ, ಮನುಷ್ಯತ್ವ, ಅಸಹಾಯಕತೆ, ಲಾಕ್ಡೌನ್, ಕೊರೋನಾ, ಈ ವಿಚಾರಗಳನ್ನು ಡೀಲ್ ಮಾಡಿಕೊಂಡೇ ಸಿನಿಮಾ ಸಾಗ್ತಾ ಹೋಗುತ್ತೆ. ಹಾಗೆಯೇ ಸೋಷಿಯಲ್ ಮೀಡಿಯಾ ಶೋಕಿ, ರಾಜಕೀಯ, ಈ ವಿಚಾರಗಳನ್ನು ಕೂಡ ಟಚ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಹಾಗೆಯೇ ಇಲ್ಲಿ ನಾವೆಲ್ಲರೂ ಒಂದು ಟೈಮ್ನಲ್ಲಿ ಫೇಸ್ ಮಾಡಿದ್ದ ಕೊರೋನಾ ಟೈಮ್ನ ಇನ್ನೊಂದು ಪಾಯಿಂಟ್ ಆಫ್ ವ್ಯೂಯಿಂದ ಹೇಳಿದ್ದಿಷ್ಟ ಆಯಿತು. ತುಂಬ ಜನ ಯೋಚನೆ ಮಾಡಿರ್ತಾರೆ, ಆ ಕೊರೋನಾ ಟೈಮಲ್ಲಿ ನಮಗೇನೋ ಅಲ್ಪ ಸ್ವಲ್ಪ ದುಡ್ಡಿದೆ, ಸಿಟಿಲಿದ್ದೀವಿ, ಸಿಗಬೇಕಾಗಿದ್ದೆಲ್ಲ ಸಿಗುತ್ತೆ, ಮನೆಯವರೆಲ್ಲ ಜೊತೆಗೆ ಇದ್ದೀವಿ. ಆದರೆ ಈ ಥರ ಕೆಲಸಕ್ಕೆ ಬೇರೆಯವರಿಗೆ ಹೋಗಿರೋರು, ಸೋಷಿಯಲ್ ಮೀಡಿಯಾ ಆಗಿರಲಿ, ಮೀಡಿಯಾ ನ್ಯೂಸ್ಗಳಿಂದ ದೂರ ಇರೋರು, ಅದರ ಕನೆಕ್ಟಿವಿಟಿ ಇಲ್ಲದೆ ಇರೋರು ಹೇಗಿರ್ತಾರೋ ಏನೋ ಅನ್ನೋ ಒಂದು ಥಾಟ್ ಆವಾಗ ಮೈಂಡಲ್ಲಿ ಬಂದಿರುತ್ತೆ. ಬಟ್ ಅದನ್ನು ಈ ಸಿನಿಮಾ ಎತ್ತಿ ಹಿಡಿದು ತೋರಿಸುತ್ತೆ. ಆ ಯೋಚನೆನ ಇನ್ನೊಮ್ಮೆ ಬಡದೆಬ್ಸುತ್ತೆ. ನೆಕ್ಸ್ಟ್, ಈ ಕಥೆಯನ್ನು ಹೇಳೋಕ್ಕೆ ತಗೊಂಡಿರೋ ರಿಯಲಿಸ್ಟಿಕ್ ಅಪ್ರೋಚ್ ನಂಗೆ ಸಖತ್ ಇಷ್ಟ ಆಗೋಯಿತು. ಇದು ಈ ಸಿನಿಮಾಗೆ ಎಷ್ಟು ಹೆಲ್ಪ್ ಮಾಡಿದೆ ಅಂದರೆ, ಯಾರೊಬ್ಬರ ಪರ್ಫಾರ್ಮೆನ್ಸ್ ಆಗಲಿ, ಜಾಗ ಆಗಲಿ, ಯಾವುದೇ ವಸ್ತುಗಳಾಗಲಿ ಆರ್ಟಿಫಿಷಿಯಲ್ ಆಗಿ ಸಿನಿಮ್ಯಾಟಿಕ್ ರೀತಿ ಅನಿಸೋದಿಲ್ಲ. ಸಿನಿಮಾ ಶುರುವಿನಿಂದಲೂ ರಿಯಲಿಸ್ಟಿಕ್ ಆಗಿ ಕಥೆಯನ್ನು ಹೇಳಿದ್ದಾರೆ. ಜೊತೆಗೆ ಈ ಕಥೆಯನ್ನು ಉತ್ತರ ಕರ್ನಾಟಕದಲ್ಲಿ ಪ್ಲೇಸ್ ಮಾಡಿ ಹೇಳಿದ್ದು ತುಂಬ ಖುಷಿಯಾಯಿತು. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಉತ್ತರ ಕರ್ನಾಟಕದ ಕಥೆಗಳು ಬರಬೇಕು ಅಂತ. ಸೊ ಈಗ ಆ ಅಲೆಗಳು ಶುರುವಾಗಿ KF ಅನ್ನೋ ದಡವನ್ನು ಸೇರ್ತಾ ಇವೆ. ನೆಕ್ಸ್ಟ್, ಇದರ ಸಿನಿಮಾಟೋಗ್ರಫಿ ಸಖತ್ ಹಿಡಿಸ್ತು. ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಬಂದಂತಹ ಫ್ರೇಮ್ಸ್. ಸಿನಿಮಾದಲ್ಲಿ ಜಾಸ್ತಿ ಸ್ಟ್ಯಾಟಿಕ್ ಶಾಟ್ಸ್ಗಳೇ ಇವೆ. ಫಸ್ಟ್ ಹಾಫಲ್ಲಿ ಆಲ್ಮೋಸ್ಟ್ ಇವೇ ಇದೆ. ಸೆಕೆಂಡ್ ಹಾಫಲ್ಲಿ ಒಂದು ಹೊಲದ ಸುತ್ತ ಬರೋ ವಿಜುವಲ್ಸ್, ಅವು ಕನ್ವೆ ಮಾಡಿದ ವಿಚಾರಗಳು ತುಂಬ ಹಿಡಿಸ್ತು. ಸ್ಪೆಷಲಿ ಒಂದು ಲಾಂಗ್ ಡ್ರೋನ್ ಶಾಟ್ ಇದೆ ಗುರು, ಅದು ಮಾತ್ರ ಕ್ರೇಜಿಯಾಗಿ ಇಷ್ಟ ಆಗ್ಬಿಡುತ್ತೆ ನನಗೆ. ತುಂಬಾ ರಾ ಆಗಿತ್ತು ಇಲ್ಲಿನ ವಿಜುವಲ್ಸ್. ಫ್ರೇಮ್ಸ್ಗಳು ಇಷ್ಟ ಆದವು, ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದ ರೀತಿ ಹಿಡಿಸ್ತು. ಸಿನಿಮಾಟೋಗ್ರಾಫರ್ ದಿನೇಶ್ ದಿವಾಕರನ್ ಅವ್ರಿಗೊಂದು ಅಪ್ರಿಸಿಯೇಷನ್ ಬರಲೇಬೇಕು. ನೆಕ್ಸ್ಟ್, ಇಲ್ಲಿ ಶಿವರಾಜ್ ಮೇಹೋ ಅವರ ಎಡಿಟಿಂಗ್ ನನ್ನ ಅಟೆನ್ಷನನ್ನು ಗ್ರ್ಯಾಬ್ ಮಾಡಿತು. ಸ್ಪೆಷಲಿ 3 ಕಡೆ ಆ ಹುಡುಗನ ಆಸೆ ಅದು ನೆರವೇರಲ್ಲ ಅನ್ನೋದು ಅವನಿಗೆ ಗೊತ್ತಾಗ್ತಿದ್ದ ಹಾಗೆ ಸ್ಕ್ರೀನ್ ಲೈಟ್ ಕಮ್ಮಿ ಆಗ್ತಾ ಆಗ್ತಾ ಸೀನ್ನ ಎಂಡ್ ಮಾಡಿದ್ದು. ಹಾಗೆ ಇದೇ ಥರ ಫೀಲ್ ಕ್ಲೈಮ್ಯಾಕ್ಸಲ್ಲಿದೆ. ಅದು ಬೇರೆಯೇ ಮೀನಿಂಗ್ ಹೇಳುತ್ತೆ. ತುಂಬ ಹಿಡಿಸ್ತು ನನಗೆ ಈ ಒಂದು ಸ್ಟೈಲ್. ನೆಕ್ಸ್ಟ್, ಇಲ್ಲಿನ ಪರ್ಫಾರ್ಮೆನ್ಸಸ್ ಸಿನಿಮಾದ ಹೈಲೈಟ್. ಆ ಹುಡುಗನ ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋದು ಬಂದು ವೀರೇಶ್ ಕೋನ್ವರ್. ಎಷ್ಟು ನೀಟಾಗಿ ಇನೋಸೆನ್ಸ್ನ ಹೊರಗೆ ಹಾಕಿದ್ದಾನೆ ಆ ಹುಡುಗ. ಜಾಸ್ತಿ ಡೈಲಾಗ್ಸ್ ಇಲ್ಲದೆ ಅವನ ಆಸೆ, ಇನೋಸೆನ್ಸ್ ಮೂಲಕನೇ ನಮಗೆ ಹತ್ತಿರ ಆಗ್ಬಿಡ್ತಾನೆ. ಅಪ್ಪನ ಪಾತ್ರದಲ್ಲಿ ಮಹಾದೇವ್ ಅವರ ಆ್ಯಕ್ಟಿಂಗ್ ಬ್ರಿಲಿಯಂಟ್, ಸಖತ್ ನ್ಯಾಚುರಲ್ ಆಗಿತ್ತು ಇವ್ರ ಪರ್ಫಾರ್ಮೆನ್ಸ್. ಇನ್ನು ಸಂಧ್ಯಾ ಅರಕೆರೆ ಅವರು ಶುರುವಿನಿಂದಲೂ ಒಂದು ರೇಂಜಲ್ಲಿದ್ದ ಇವರು ಪರ್ಫಾರ್ಮೆನ್ಸ್ ಗ್ರಾಫ್ ಆ ಕ್ಲೈಮ್ಯಾಕ್ಸ್ ಎಪಿಸೋಡಲ್ಲಿ ಒಂದೇ ಸಲ ಮೇಲೆ ಹೋಗಿ ಎಲ್ರಿಗೂ ಇಷ್ಟ ಆಗೋ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರ ಅಟೆನ್ಷನನ್ನು ತಗೊಳ್ತಾರೆ ಇವರು ಪರ್ಫಾರ್ಮೆನ್ಸ್ ಮೂಲಕ. ಇನ್ನು ಜಹಾಂಗೀರ್ ಅವರು ಕೂಡ ಸುಮಾರು ದಿನಗಳ ನಂತರ ಸ್ಕ್ರೀನ್ ಮೇಲೆ ಒಂದೊಳ್ಳೆ ಪಾತ್ರದ ಮೂಲಕ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದೇನಂತ ಒಂದೇ ಸಲ ಹೇಳಿ ಮುಗಿಸ್ಬಿಡ್ತೀನಿ. ಸಿನಿಮಾದ ನರೇಷನ್ ಸ್ವಲ್ಪ ಸ್ಲೋ ಇದೆ ಆ್ಯಂಡ್ ಪ್ಲಾಟ್ ತುಂಬ ಚಿಕ್ಕದು. ಕೂತ್ಕೊಂಡು ಹೇಳಿದ್ರೆ 5ರಿಂದ 10 ನಿಮಿಷದಲ್ಲಿ ಎಲ್ಲ ಮುಗಿದು ಹೋಗುತ್ತೆ. ಬಟ್ ಅದನ್ನ ಸಿನಿಮಾ ರೀತಿಯಲ್ಲಿ ಹೇಳೋ ಪ್ರಯತ್ನ ಇಷ್ಟ ಆಯಿತು. ಆದರೆ ಹೇಳುವ ಪ್ರಾಸೆಸ್ಸಲ್ಲಿ ನನಗೆ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತು. ಸ್ಪೆಷಲಿ ಕೆಲವೊಂದು ಸೀನ್ನ ಎಂಡ್ ಮಾಡಿದ್ದು. ಒಂದು ಸೀನ್ ಮುಗಿದೋಗಿರುತ್ತೆ, ಅದರ ಪರ್ಪಸ್ ಕೂಡ ಫುಲ್ಫಿಲ್ ಆಗಿರುತ್ತೆ, ಬಟ್ ಫ್ರೇಮ್ ಹಾಗೇ ಇರುತ್ತೆ, ಖಾಲಿ ಇರುತ್ತೆ. ಈ ಟೆಕ್ನಿಕ್ ಬಗ್ಗೆ ಯಾರಿಗಾದರೂ ಐಡಿಯಾ ಇದ್ದರೆ ಕೆಳಗಡೆ ತಿಳಿಸಿ. ಲೈಕ್ ಏನಾದರೂ ನಮಗೆ ಯೋಚನೆ ಮಾಡೋಕ್ಕೆ ಬಿಟ್ಟಿದ್ದಾರಾ, ಅಥವಾ ಆ ಸೀನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಟ್ರಾ ಅಂತ. ಬಟ್ ನನಗದು ಯಾಕೋ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ. ಆ್ಯಂಡ್ ಓವರ್ ಆಲ್ ನರೇಷನ್ನಲ್ಲಿ ಅದು ಸ್ವಲ್ಪ ಟೈಮ್ ತಿಂದಿದೆ ಅಂತ ಅನ್ನಿಸ್ತು. ಅದನ್ನ ಟ್ರಿಮ್ ಮಾಡಿದರೆ ಇನ್ನೂ ಕ್ರಿಸ್ಪ್ ಆಗಿರೋದು, ಅಥವಾ ಇನ್ನೊಂದಿಷ್ಟು ಸ್ಟ್ರಗಲ್ಸ್ನ ಹ್ಯಾಂಡಲ್ ಮಾಡ್ಬೋದಿತ್ತಲ್ಲ ಆ ಜಾಗದಲ್ಲಿ ಅನ್ನೋ ಫೀಲ್ ಅಂತೂ ಬಂತು. ಮೇ ಬಿ ಇದರಿಂದಾನೇ ಅನಿಸುತ್ತೆ ಫಸ್ಟ್ ಹಾಫ್ ಸ್ವಲ್ಪ ಫ್ಲ್ಯಾಟ್ ಅನಿಸುತ್ತೆ ಸೆಕೆಂಡ್ ಹಾಫ್ಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಆಲ್ಸೋ ಪ್ರಿಡಿಕ್ಟಬಲ್ ಎಂಡಿಂಗ್ ಇತ್ತು.
ಬಟ್ ಆ ಕ್ಲೈಮ್ಯಾಕ್ಸ್ ಏನು ಮಾಡಬೇಕಿತ್ತೋ ಅದನ್ನ ಡೆಫಿನೆಟ್ಟಾಗಿ ಅಚೀವ್ ಮಾಡಿದೆ. ಕೆಲವೊಂದು ಪದಗಳು ನಾರ್ಮಲ್ ಆಡಿಯನ್ಸ್ಗೆ ಸಡನ್ನಾಗಿ ಅರ್ಥ ಆಗಲ್ಲ ಅಂತ ಅನ್ಕೋತೀನಿ. ಹಾಗೆಯೇ ಈ ಪಾಯಿಂಟ್ ಚಿಕ್ಕದಿರ್ಬೋದು, ಬಟ್ ಇದರ ಕಡೆನೂ ಸ್ವಲ್ಪ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಇಷ್ಟು ರಿಯಲಿಸ್ಟಿಕ್ ಆಗಿ ತೆಗೆದಿದ್ದಾರೆ. ಬಾಟಲ್ನಲ್ಲಿದ್ದ ನೀರು ಕನ್ಸ್ಯೂಮ್ ಮಾಡ್ತಾ ಇದ್ರೂ ಕೂಡ ಕಮ್ಮಿ ಆಗದೆ ಜಾಸ್ತಿ ಆಗೋದನ್ನು ಸರಿ ಮಾಡ್ಕೋಬೋದಿತ್ತು. ಸೊ ಇದೆಲ್ಲ ನಾರ್ಮಲ್ ಆಡಿಯನ್ಸ್ಗೆ ಮ್ಯಾಟ್ರ್ ಆಗಲ್ಲ, ಬಟ್ ಈ ಪಾಯಿಂಟ್ಗಳು ಫಿಲ್ಮ್ ಮೇಕರ್ಸ್ಗೆ ಕಂಟಿನ್ಯೂಟಿನ ಕ್ಯಾರಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮೆನ್ಷನ್ ಮಾಡಿದೆ ಅಷ್ಟೇ. ನನ್ನ ಪ್ರಕಾರ ಇದೊಂದು ತುಂಬ ಒಳ್ಳೆಯ ಸಿನಿಮಾ ಮತ್ತು ಇಲ್ಲಿ ಹೇಳಿದ ವಿಚಾರಗಳು ಎಲ್ರಿಗೂ ಕನೆಕ್ಟ್ ಆಗುವಂಥದ್ದು. ಇರ್ರೆಸ್ಪೆಕ್ಟಿವ್ ಆಫ್ ಜಾನ್ರಾ ನೀವು ಸಿನಿಮಾಗಳನ್ನು ನೋಡೋರಾದರೆ ಇದನ್ನ ಖಂಡಿತ ಟ್ರೈ ಮಾಡ್ಬೋದು ಅಂತ ಅಂತೀನಿ. ಆ್ಯಂಡ್ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 4/5. ಕೊರೋನಾ ಟೈಮಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ನೋಡದೇ ಇರೋ ಒಂದು ಹಾರ್ಡ್ ಹಿಟ್ಟಿಂಗ್ ಕತೆ ಇದು ಅಂತ ಅನ್ಬೋದು. ರಿಯಲ್ ಸ್ಟೋರಿ ಏನಲ್ಲ, ಬಟ್ ರಿಯಾಲಿಟಿಗೆ ಹತ್ತಿರ ಅಂತೂ ಈ ಸಿನಿಮಾ ಇದೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ವಾಸ್ ಗುಡ್ ಆ್ಯಂಡ್ 100% ಫ್ಯಾಮಿಲಿ ವಾಚಬಲ್. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.